ಆತ್ಮೀಯರೇ, ನಾನು ದೊಡ್ಡಬಸಪ್ಪ ಬಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಟ್ರಾಫಿಕ್ ಸಿಗ್ನಲ್ ಲೈಟ್ ಎಂಬುದರ ಮೇಲೆ ಒಂದು ಪ್ರಯೋಗವನ್ನು ಮಾಡೋಣ. ಈ ಪ್ರಯೋಗಕ್ಕಾಗಿ ಬೇಕಾಗುವ ಸಾಮಗ್ರಿಗಳು ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್, ಗ್ಲೂಕೋಸ್, ಇಂಡಿಗೋ ಕಾರ್ಮೈನ್. ಈ ಒಂದು ಬಾಟಲ್ನಲ್ಲಿ 300 ಮಿಲಿಲೀಟರ್ನಷ್ಟು ನೀರನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ 20 ಗ್ರಾಂನಷ್ಟು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಹಾಕಿ ಕರಗಿಸಿದ್ದೇನೆ. ಅದೇ ರೀತಿ 10 ಗ್ರಾಂನಷ್ಟು ಗ್ಲೂಕೋಸ್ ಅನ್ನು ಇದಕ್ಕೆ ಹಾಕಿ ಕರಗಿಸಿದ್ದೇನೆ. ಆಮೇಲೆ ಈ ಒಂದು ಬೀಕರ್ನಲ್ಲಿ 100 ಮಿಲಿಲೀಟರ್ ನೀರನ್ನು ತೆಗೆದುಕೊಂಡು ಅದಕ್ಕೆ ಸುಮಾರು 20 ಮಿಲಿಗ್ರಾಂನಷ್ಟು ಇಂಡಿಗೋ ಕಾರ್ಮೈನ್ ಅನ್ನ ಹಾಕಿ ಕರಗಿಸಿದ್ದೇನೆ. ಈ ಇಂಡಿಗೋ ಕಾರ್ಮೈನಿನ ದ್ರಾವಣದ ಬಣ್ಣ ಕಡು ನೀಲಿ ಆಗಿರುತ್ತದೆ. ನಾನೀಗ ಈ ಬಾಟಲ್ನ ಕ್ಯಾಪ್ ಅನ್ನ ತೆಗೆದು ಇಂಡಿಗೋ ಕಾರ್ಮೈನಿನ ದ್ರಾವಣವನ್ನ ಈ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಗ್ಲೂಕೋಸಿನ ದ್ರಾವಣಕ್ಕೆ ಬೆರೆಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಬಣ್ಣದಲ್ಲಾಗುವ ಬದಲಾವಣೆಯನ್ನ ಗಮನಿಸಿ. ನೀಲಿ ಇದ್ದಿದ್ದು ಹಸಿರಾಗ್ಲಿಕ್ಕತ್ತದ. ಓಕೆ, ನಾನು ಕ್ಯಾಪ್ ಅನ್ನ ಕ್ಲೋಸ್ ಮಾಡ್ತೀನಿ. ಈಗ ಇದನ್ನ ಹಾಗೆ ನಾನು ಬಿಡ್ತೇನೆ. ಸ್ವಲ್ಪ ಸಮಯದಲ್ಲಿ ಬಣ್ಣದಲ್ಲಾಗ್ತಕ್ಕಂಥ ಬದಲಾವಣೆಯನ್ನ ಗಮನಿಸಿ. ಹಸಿರು ಬಣ್ಣ ಇದ್ದಿದ್ದು ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತಾ ನೋಡಿ. ಮತ್ತೆ ಕೆಂಪು ಬಣ್ಣದಿಂದ ಹಳದಿ ಬಣ್ಣಕ್ಕೆ ಬದಲಾವಣೆ ಹೊಂದುತ್ತಾ. ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ಬದಲಾವಣೆ ಹೊಂದಿತು. ಈಗ ನಾ ಈ ಬಾಟಲ್ ಅನ್ನ ಮತ್ತೆ ಕಲ್ಕಿಸ್ತೀನಿ. ಸ್ವಲ್ಪ ಕಲ್ಕಿಸ್ತೀನಿ, ಕೆಂಪು ಬಣ್ಣಕ್ಕ ಬರುತ್ತಾ ನೋಡ್ರಿ. ಓಕೆ, ನಾನೀಗ ಇದನ್ನ ಜೋರಾಗಿ ಕಲ್ಕಿಸ್ತೀನಿ. ಹಸಿರು ಬಣ್ಣಕ್ಕೆ ಬರುತ್ತೆ ನೋಡಿ. ಮತ್ತೆ ಸ್ವಲ್ಪ ಸಮಯಕ್ಕ ಹಸಿರು ಬಣ್ಣ ಹೋಗಿ ಕೆಂಪು ಬಣ್ಣ ಬರುತ್ತೆ. ಮತ್ತೆ ಸ್ವಲ್ಪ ಸಮಯಕ್ಕ ಕೆಂಪು ಬಣ್ಣ ಹೋಗಿ ಹಳದಿ ಬಣ್ಣಕ್ಕ ಚೇಂಜ್ ಆಗುತ್ತೆ. ಎಸ್, ಗ್ರೀನ್ ಸಿಗ್ನಲ್ ಹೋಗಿ ರೆಡ್ ಸಿಗ್ನಲ್ ಬಂತು. ಈಗ ರೆಡ್ ಸಿಗ್ನಲ್ ಹೋಗಿ ಯೆಲ್ಲೋ ಸಿಗ್ನಲ್ ಬರುತ್ತೆ. ಎಸ್, ಇಲ್ಲಿ ನಡೀತಕ್ಕಂತಹ ಪ್ರಕ್ರಿಯೆಯನ್ನು ನೋಡೋಣ. ಈಗ ಈ ಬಾಟಲ್ ಸ್ಥಿರವಾಗಿದ್ದಾಗ ಹಳದಿ ಬಣ್ಣದಲ್ಲಿ ಇರ್ತದೆ. ಇದರ ಅರ್ಥ ಗ್ಲೂಕೋಸ್ ನಿಂದ ಬಿಡುಗಡೆಯಾದಂತಹ ಎಲೆಕ್ಟ್ರಾನ್ಗಳನ್ನ ಅಂದ್ರೆ ಹೈಡ್ರೋಜನ್ ಅಯಾನ್ಗಳನ್ನ ಇಂಡಿಗೋ ಕಾರ್ಮೈನ್ ಸ್ವೀಕರಿಸುತ್ತಾ ಆಕ್ಸಿಜನ್ ಬಿಟ್ಕೊಡುತ್ತಾ.
ಸೊ ಸಂಪೂರ್ಣವಾಗಿ ಇಂಡಿಗೋ ಕಾರ್ಮೈನ್ ಏನಾಗಿರ್ತೈತಿ ಇಲ್ಲಿ ಅಪಕರ್ಷಣೆ ಹೊಂದಿರ್ತದ. ಇದನ್ನ ನಾನು ಸ್ವಲ್ಪ ಕಲ್ಕಿಸಿದಾಗ ಇದು ಕೆಂಪು ಬಣ್ಣಕ್ಕ ಬರುತ್ತ. ಅಂದ್ರ ಈ ಬಾಟಲ್ ನಲ್ಲಿರ್ತಕ್ಕಂತಹ ಆಕ್ಸಿಜನ್ ದ್ರಾವಣದಲ್ಲಿ ಕರಗುತ್ತ ಮತ್ತ ಇಂಡಿಗೋ ಕಾರ್ಮೈನ್ ಆಕ್ಸಿಜನ್ ಅನ್ನ ಸ್ವೀಕರಿಸಿ ಹೈಡ್ರೋಜನ್ ಅನ್ನ ಬಿಟ್ಕೊಡುತ್ತ. ಅಂದ್ರೆ ಉತ್ಕರ್ಷಣೆ ಹೊಂದೈತೆ. ಆಕ್ಸಿಜನ್ ಅನ್ನ ಸ್ವೀಕರಿಸುತ್ತ ಹೈಡ್ರೋಜನ್ ಅನ್ನ ಬಿಟ್ಕೊಡುತ್ತ. ಇಂಡಿಗೋ ಕಾರ್ಮೈನ್ ಉತ್ಕರ್ಷಣೆ ಹೊಂದೈತೆ. ಪಾರ್ಶ್ವ ಉತ್ಕರ್ಷಣೆ ಇದು ಕೆಂಪು ಕಲರ್. ಇದ ಬಾಟಲ್ ಅನ್ನ ನಾನು ಜೋರಾಗಿ ಕಲಕಿಸಿದೆ ಅಂತಂದ್ರೆ ಅವಾಗ ಈ ಬಾಟಲ್ ನಲ್ಲಿರ್ತಕ್ಕಂತಹ ಬಹಳಷ್ಟು ಆಕ್ಸಿಜನ್ ದ್ರಾವಣದಲ್ಲಿ ಕರಗುತ್ತ ಇಂಡಿಗೋ ಕಾರ್ಮೈನ್ ಆಕ್ಸಿಜನ್ ಅನ್ನ ಸ್ವೀಕರಿಸಿ ಸಂಪೂರ್ಣವಾಗಿ ಉತ್ಕರ್ಷಣೆ ಹೊಂದೈತೆ. ಹೈಡ್ರೋಜನ್ ಅನ್ನ ಬಿಟ್ಕೊಡುತ್ತ. ಮತ್ತೆ ನಾವು ಇದನ್ನ ಸ್ಥಿರವಾಗಿ ಹಂಗ ಬಿಟ್ವಿ ಅಂತಂದ್ರೆ ಮತ್ತೇನಾಗುತ್ತ ಆಕ್ಸಿಜನ್ ಅನ್ನ ಬಿಟ್ಟುಕೊಡುತ್ತ ಹೈಡ್ರೋಜನ್ ಅನ್ನ ಸ್ವೀಕರಿಸುತ್ತ ಪಾರ್ಶ್ವ ಅಪಕರ್ಷಣೆ ಹೊಂದಿ ಕೆಂಪು ಕಲರ್ಗೆ ಬರ್ತದೆ. ಎಸ್, ಕೆಂಪು ಕಲರ್ ಇದು ಪಾರ್ಶ್ವ ಅಪಕರ್ಷಣೆಗೆ ಉದಾಹರಣೆ. ಇನ್ನು ಹಂಗ ಬಿಟ್ವಿ ಅಂತಂದ್ರೆ ಸಂಪೂರ್ಣವಾಗಿ ಇಂಡಿಗೋ ಕಾರ್ಮೈನ್ ಆಕ್ಸಿಜನ್ ಅನ್ನು ಬಿಟ್ಕೊಟ್ಟು ಹೈಡ್ರೋಜನ್ ಅನ್ನ ಸ್ವೀಕರಿಸಿ ಸಂಪೂರ್ಣ ಅಪಕರ್ಷಣೆ ಹೊಂದಿ ಹಳದಿ ಬಣ್ಣಕ್ಕ ಬದಲಾವಣೆ ಹೊಂದೈತೆ ನೋಡಿ. ಎಸ್, ಇದು ಸಂಪೂರ್ಣ ಅಪಕರ್ಷಣ ಸ್ಥಿತಿಯಲ್ಲಿ ಇಂಡಿಗೋ ಕಾರ್ಮೈನ್ ಅನ್ನ ಸೂಚಿಸುತ್ತ. ಇದನ್ನ ಜೋರಾಗಿ ಶೇಕ್ ಮಾಡಿದಾಗ ಇಂಡಿಗೋ ಕಾರ್ಮೈನ್ ಸಂಪೂರ್ಣ ಉತ್ಕರ್ಷಣ ಹೊಂದಿದ ಸ್ಥಿತಿಯನ್ನ ಸೂಚಿಸುತ್ತ. ಉತ್ಕರ್ಷಣ ಅಂತಂದ್ರೆ ಆಮ್ಲಜನಕವನ್ನು ತೆಗೆದುಕೊಳ್ಳುವ ಇಲ್ಲವೇ ಹೈಡ್ರೋಜನ್ ಅನ್ನ ಬಿಟ್ಟುಕೊಡುವ ಕ್ರಿಯೆಗೆ ನಾವು ಉತ್ಕರ್ಷಣ ಅಂತ ಕರಿತೀವಿ. ಅಪಕರ್ಷಣೆ ಅಂತಂದ್ರೆ ಹೈಡ್ರೋಜನ್ ಅನ್ನ ಸ್ವೀಕರಿಸುವ ಇಲ್ಲವೇ ಆಕ್ಸಿಜನ್ ಅನ್ನ ಬಿಟ್ಟುಕೊಡುವ ಕ್ರಿಯೆಗೆ ನಾವು ಅಪಕರ್ಷಣ ಅಂತ ಕರಿತೀವಿ. ಎಸ್, ಈಗ ರೆಡ್ ಕಲರ್ ಬಂತು ಇಂಡಿಗೋ ಕಾರ್ಮೈನ್. ಇದರ ಅರ್ಥ ಇದು ಪಾರ್ಶ್ವ ಉತ್ಕರ್ಷಣೆ ಹೊಂದದ ಮತ್ತು ಪಾರ್ಶ್ವ ಅಪಕರ್ಷಣೆನೂ ಹೊಂದದ ಅಂತ ಹೇಳ್ಬೋದು. ಈಗ ಇದು ಯೆಲ್ಲೋ ಕಲರ್ ಬಂತು. ಸಂಪೂರ್ಣವಾಗಿ ಇಂಡಿಗೋ ಕಾರ್ಮೈನ್ ಏನಾಗದ ಅಪಕರ್ಷಿಸಲ್ಪಟ್ಟಿದೆ, ಅಪಕರ್ಷಣ ಹೊಂದಿದೆ. ಆಕ್ಸಿಜನ್ ಅನ್ನ ಬಿಟ್ಕೊಟ್ಟು ಹೈಡ್ರೋಜನ್ ಅನ್ನ ಸ್ವೀಕರಿಸಿದೆ. ಓಕೆ, ಹೀಗೆ ಈ ಟ್ರಾಫಿಕ್ ಸಿಗ್ನಲ್ ಅನ್ನ ನಾವು ರೆಡಾಕ್ಸ್ ಕ್ರಿಯೆ, ಉತ್ಕರ್ಷಣ ಅಪಕರ್ಷಣ ಕ್ರಿಯೆಯನ್ನಾಗಿಯೂ ಸಹಿತ ಉದಾಹರಣೆ ಆಗಿ ಕೊಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು.